ಶೇಮ್ ಆನ್ ಯು ಬ್ರೋ, ನಾಚಿಕೆ ಆಗ್ಬೇಕು ನಿಮಗೆ. ಸೊ ನಮ್ಮ ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್ ಅವರು ದೇಶನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಫ್ರಮ್ ದ ಎಕ್ಸ್ಟರ್ನಲ್ ಥ್ರೆಟ್ಸ್. ನಾವುಗಳು ಇಷ್ಟೊಂದು ಎಜುಕೇಟ್ ಆಗಿ ಇಷ್ಟೊಂದು ಅವೇರ್ನೆಸ್ ಇರೋರು ಇಂಟರ್ನಲ್ ಥ್ರೆಟ್ಸ್ ಇಂದ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮನ್ನ ನಾವು. ನಮ್ಮ ಇಂಡಿಯಾದಲ್ಲಿ ಇದ್ಕೊಂಡು ಪಾಕಿಸ್ತಾನ, ಬಾಂಗ್ಲಾದೇಶಿಗೆ ಸಪೋರ್ಟ್ ಮಾಡೋರ್ನ ಏನಂತೀರಾ ನೀವು? ಅದು ಯಾರೇ ಆಗಿರ್ಬೋದು. ಮತ್ತೆ ಇನ್ನೊಂದೇನು ಗೊತ್ತಾ, ನಾನು ಅಬ್ಸರ್ವ್ ಮಾಡಿರೋದೇನು ಅಂದ್ರೆ, ನಾವು ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಏನ್ ಅನ್ಕೋತಾರೋ ಏನೋ, ದೇವರಾಣಿಗೂ ಏನು ಅನ್ಕೊಳ್ಳಲ್ಲ. ಇಫ್ ದೇ ಆರ್ ಟ್ರೂ ಇಂಡಿಯನ್ಸ್, ಅವರು ನಮ್ಮ ಭಾರತ ದೇಶನ ರೆಸ್ಪೆಕ್ಟ್ ಮಾಡೋದೇ ಆಗಿದ್ರೆ ಅವರು ಸಪೋರ್ಟ್ ಮಾಡ್ತಾರೆ. ಅವ್ರು ಏನು ಅನ್ಕೊಳ್ಳಲ್ಲ. ಯಾರ್ಯಾರು ಆಂಟಿ ನ್ಯಾಷನಲ್ ಇದಾರೆ ಅಂದ್ರೆ, ನಮ್ ದೇಶದ್ದು, ನಮ್ ನಾಡಿಂದ ಸವಲತ್ತು ತಗೊಂಡು ಊಟ, ಬಟ್ಟೆ, ಜಾಬ್, ಫ್ಯಾಮಿಲಿ ಎಲ್ಲ ಇಲ್ಲೇ ಡೆವಲಪ್ ಮಾಡ್ಕೊಂಡು, ಎಲ್ಲ ಇಲ್ಲಿನ ಫೆಸಿಲಿಟಿ ತಗೊಂಡು, ಇಲ್ಲಿ ಆಸ್ತಿ ಮಾಡ್ಕೊಂಡು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅಂತವ್ರಿಗೆ ಏನು ಮಾಡಕ್ಕಾಗಲ್ಲ. ಅಂತವ್ರ ಫ್ರೆಂಡ್ ಆಗಿ ಆಗ್ತಾರೆ. ಯಾವ ಜಾತಿನೇ ಇರ್ಲಿ, ಯಾವ ಧರ್ಮನೇ ಇರ್ಲಿ, ಇಂಡಿಯನ್ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಅವರು ಈ ವಿಡಿಯೋನ ಸಪೋರ್ಟ್ ಮಾಡೇ ಮಾಡ್ತಾರೆ. ನಮ್ ದೇಶದ ಮೇಲೆ ಗೌರವ ಬೇಕು. ಯಾರು ನಮ್ ದೇಶದ್ದು ನ್ಯಾಷನಲ್ ಅಂತಮಿಗೆ ಎದ್ದಿಟ್ಕೊಳ್ಳಲ್ಲ, ನಮ್ ದೇಶದ ಬಾವುಟಕ್ಕೆ ಅಥವಾ ನಮ್ ಕನ್ನಡ ಬಾವುಟಕ್ಕೆ ರೆಸ್ಪೆಕ್ಟ್ ಅಲ್ವಲ್ಲ, ಅವ್ರು ಇಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ. ಅವ್ರು ಯಾವಾಗಲೇ ಆದ್ರೂ ಥ್ರೆಟ್ಟೆ, ಆಯ್ತಾ? ಸೊ ನಾನ್ ನಿಮಗೆ ಏನ್ ಹೇಳುದು ಅಂದ್ರೆ, ಇದನ್ನ ನೀವು ಯಾವ್ದೋ ಒಬ್ಬ ಮಿನಿಸ್ಟ್ರು, ಸೆಲೆಬ್ರಿಟಿ ಅಥವಾ ಇನ್ನು ಯಾರೋ ಇನ್ಫ್ಲೂಯೆನ್ಸರ್ಸ್ಗಳು ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತಿಲ್ಲ. ಸೊ ಅವ್ರು ಯಾರು ಬರಲ್ಲ, ಕಾಸು ಕೊಟ್ರೆ ಮಾಡ್ತಾರೆ, ಕಾಸು ಕೊಟ್ಟಿಲ್ವಾ ಸುಮ್ನೆ ಎಂಟರ್ಟೈನ್ ಮಾಡ್ಕೊಂಡಿರ್ತಾರೆ. ಸೊ ದೇಶ ಅಂತ ಬಂದಾಗ ಸ್ಟ್ಯಾಂಡ್ ತಗೋಬೇಕು, ವಾಯ್ಸ್ ರೇಸ್ ಮಾಡಬೇಕು. ಸೊ ನಿಮ್ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಜಸ್ಟ್ ಮೊಬೈಲ್ ತಗೊಳ್ಳಿ, ಅವೇರ್ನೆಸ್ ಮೂಡಿಸಿ. ಐ ಆಮ್ ನಾಟ್ ಸ್ಪ್ರೆಡಿಂಗ್ ಹೇಟ್, ಅವೇರ್ನೆಸ್ ಮೂಡಿಸಿ. ಅವೇರ್ನೆಸ್ ಅಂದ್ರೆ ಯಾರ್ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಇದ್ದಾರೆ, ಯಾರ್ಯಾರು ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶಕ್ಕೆ ಅಗೇನ್ಸ್ಟ್ ಇದ್ದಾರೆ ಅಂದ್ರೆ ಅಂತವ್ರನ್ನ ಎಕ್ಸ್ಪೋಸ್ ಮಾಡಿ. ನೀವು ಇಂಡಿಯಾದಲ್ಲಿ ಇದ್ಕೊಂಡು ಇಂಡಿಯಾ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೀವು ಇಂಡಿಯಾದಲ್ಲಿ ಇರೋದೇ ವೆಸ್ಟ್ ಬ್ರೋ. ಫರ್ಗೆಟ್ ಅಬೌಟ್ ಕರ್ನಾಟಕ ಅಥವಾ ಅದರ್ ಸ್ಟೇಟ್ಸ್. ಫಸ್ಟ್ ಬಿ ಎನ್ ಇಂಡಿಯನ್, ದೆನ್ ಏನಿದೆಯಲ್ಲ ಅದನ್ನ ಕಂಟಿನ್ಯೂ ಮಾಡು. ನೀನು ಇಂಡಿಯಾನೇ ಆಗ್ದೇನೆ ನಾನು ಅದನ್ನ ಮಾಡ್ತೀನಿ, ಇದನ್ನ ಕಿಸಿತೀನಿ ಅಂದ್ರೆ ನನ್ನ ಪ್ರಕಾರ ನೀನು ಇಡಿಯಟ್. ನಿಮ್ಮ ಹತ್ರ ಪವರ್ ಇದೆ. ನಿಮ್ಮ ಹತ್ರ ಏನ್ ಗೊತ್ತಾ ಪವರ್ ಅಂದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಪವರ್. ಎವ್ರಿ ಒನ್ ಆಫ್ ಯು, ನಿಮ್ಮ ಹತ್ರ ಮೊಬೈಲ್ ಇದ್ರೆ ಇದ್ರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು, ಯಾವ್ದು ತಪ್ಪು ಸರಿ ಅಂತ. ಹ್ಯುಮ್ಯಾನಿಟಿ ಅಂದ್ರೆ ನಮಗೆ ಗೊತ್ತು, ಮನುಷ್ಯತ್ವ. ಅವ್ರಿಗೆ ಗೊತ್ತಾ? ನಿಜವಾಗ್ಲೂ ಕೇಳ್ಕೊಳ್ಳಿ, ಅವ್ರಿಗೆ ಗೊತ್ತಾ? ರಾಕ್ಷಸ ತರ ಬಿಹೇವ್ ಮಾಡ್ತಾರೆ ಅವರು. ಸೊ ಅಂತವ್ರಿಗೆ ನಾವು ಜಾಗ ಕೊಡ್ಬೇಕಾ? ನಾವು ಇಟ್ಕೋಬೇಕಾ ನಮ್ಮ ಪ್ಲೇಸಲ್ಲಿ? ಸೊ ಯೋಚನೆ ಮಾಡಿ. ಸೊ ನೀವು ನಿಮ್ಮ ಮೊಬೈಲ್ ತಗೊಂಡು ವಿಡಿಯೋ ಮಾಡಿ ಅವೇರ್ನೆಸ್ ಮೂಡಿಸಿ, ನಿಮ್ ಸುತ್ತಮುತ್ತ ಎಲ್ಲರಿಗೂ ಗೊತ್ತಾಗ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು.